ತರುಣ ಏನಾರು ತರೋಣಪ್ಪ ತಿನ್ನಕ್ಕೆ? ಏನಾರು ಮಾಡ್ಬಿಡ್ತೀನಿ ಇರು ಅಡುಗೆ. ಅಯ್ಯೋ ಚಿಕ್ಕಿ, ನಂಗೆ ಏನು ಬೇಡ, ಬನ್ನಿ ನಾನು ಬರುವಾಗ ತಿನ್ಕೊಂಡು ಬಂದೆ. ನೀ ಕೂತ್ಕೋ ಸುಮ್ಮನೆ ಆರಾಮಾಗಿ. ಅಕ್ಕ ಇನ್ನೇನಂದ್ಲಪ್ಪ? ಯಾವಾಗ ಬರ್ತಾಳಂತೆ? ಇನ್ನೇನು ಚಿಕ್ಕಮ್ಮ, ನಾನು ಇನ್ಮೇಲೆ ಇಲ್ಲೇ ಇರ್ತೀನಲ್ಲ, ಬರ್ತಾರೆ ಬಿಡು, ತಲೆ ಕೆಡ್ಸ್ಕೊಬೇಡ. ಚಿಕ್ಕಮ್ಮ, ಪಕ್ಕದ ಮನೆ ಆಂಟಿ ಇದ್ರಲ್ಲ, ಅವ್ರ ಮನೆಯವ್ರ ಜೊತೆ ನೀವು ತುಂಬ ಕ್ಲೋಸ್ ಅನಿಸುತ್ತೆ, ಅಲ್ಲೇ ಇರ್ತೀರೇನೋ ಜಾಸ್ತಿ. ಕಣಪ್ಪ, ನಂಗೆ ತಾನೆ ಯಾರು ಹೇಳು ಈ ಊರಲ್ಲಿ ಇಷ್ಟು ದೊಡ್ಡ ಮನೆ ನಾನು ಒಬ್ಬಳೇ ಇರಬೇಕು. ಅಯ್ಯೋ ಅದಕ್ಕೆ ಯಾವಾಗಲೂ ಅಲ್ಲೇ ಇರ್ತೀನಿ, ಅವ್ರ ಮನೇಲೇ ಇರೋದು. ಒಂದ್ಸತಿ ಅಡುಗೆನೂ ಮಾಡೋಕ್ಕಿಲ್ಲ, ಅಲ್ಲೇ ಉಣ್ಕೊಂಡು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಅಲ್ಲೇ ಕುಂತಿರ್ತೀನಿ. ನಿದ್ದು ಬಂದಾಗ ಬಂದು ಮನೆ ಕೂತೀನಿ, ಹಂಗೆ ಅಷ್ಟೇ ನನ್ನ ಪರಿಸ್ಥಿತಿ. ಈಗ ನೀನು ಬಂದಿದೆಯಲ್ಲ ಅದೇ ಒಂದು ಸಂತೋಷ ಕಣಪ್ಪ. ಅವರು ಪಾಪ ಅಕ್ಕ ಕಾವೇರಕ್ಕ ನಾನು ಅಕ್ಕ ತಂಗಿರಿ ಇದ್ದಂಗಿದ್ದೀವಿ. ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಮಕ್ಕಳು ಅಷ್ಟೇ ಚಿಂತಂತವು ಕಣಪ್ಪ, ಚಿಂತಂತವು. ಚೆನ್ನಾಗಿ ಓದವ್ರೆ. ಅವನು ದೊಡ್ಡ ಕಂಪ್ನಿಲಿ ಕೆಲಸ, ಮಗನಿಗೆ ಶ್ರೀಕಾಂತ್ ಅಂತ ಅವನ ಹೆಸರು. ಇನ್ನು ಕವಿತಾ ಅದೇ ನೀನು ಹೋದಾಗಲ್ಲಿ ನಿಂತಿದ್ದಲ್ಲ ಡ್ರೆಸ್ ಚೂಡಿದಾರ ಇಟ್ಕೊಂಡು ಅರ್ಶಿನ ಕಲ್ಲಂತ, ಅವಳು ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರು ಕಣಪ್ಪ. ಇಲ್ಲೇ ನಮ್ಮೂರಲ್ಲಿ ಕೆಲಸ ಸಿಕ್ಕದೆ. ಏನು ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರಾ? ಗೌರ್ಮೆಂಟ್ ಕೆಲಸ ಸಿಗ್ತಾ? ಹೌದಾ? ಅವ್ರು ನೋಡೋಕ್ಕಂಗೆ ಅನ್ಸೋದೇ ಇಲ್ವಲ್ಲ ಚಿಕ್ಕಮ್ಮ, ತುಂಬ ಸಿಂಪಲ್ ಅವರು ಅಲ್ವಾ? ಅವ್ರದ್ದು ಅಷ್ಟು ದೊಡ್ಡ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತೊಗೊಂಡಿದ್ದಾರೆ, ಡಾಕ್ಟ್ರು, ಆ ಥರ ಎಲ್ಲ ಅನ್ಸೋದೇ ಇಲ್ಲ. ಹಂಗೆ ಕಣಪ್ಪ, ಆ ಮಗನೂ ಅಷ್ಟೇ ಚೆನ್ನಾಗಿ ಓದಿ ದೊಡ್ಡ ಕಂಪ್ನಿನಂತೆ ಬೆಂಗಳೂರಲ್ಲಿ ಕೆಲಸ ತಗೊಂಡವನೇ. ಅವನಿಗೂ ಬರ್ತದೆ ಸಂಬಳ ಜಾಸ್ತಿನೇ. ಇಬ್ಬರು ಅಷ್ಟೇ, ಇಬ್ರಿಗೂ ಎಷ್ಟು ದುಡಿದ್ರೆ ಪಾಪ ಅವಕ್ಕೆ ಒಂದು ಇದಿಲ್ಲ, ಒಂದು ಅಹಂಕಾರ ಇಲ್ಲ. ಓದಿದ್ದೀನಿ, ದೊಡ್ಡ ಕೆಲಸ ತಗೊಂಡಿದ್ದೀನಿ ಅಂತ ಏನೂ ಇಲ್ಲ. ನಮ್ಮಂಗೆ ಪಾಪ ಅವು. ಅದಕ್ಕೆ ನನಗಲ್ಲಿ ಇಷ್ಟ. ಅಲ್ಲಿ ಇನ್ನು ಸೊಸೆ ಬೇರೆ ಬಂದೋಳೆ ಕಣಪ್ಪ, ಮದುವೆ ಮಾಡವ್ರೆ ಮಗನಿಗೆ. ಅವಳು ಕೋಟ್ಯಾಧೀಶ್ವರನ ಮಗಳು. ಅವ್ರಿಗೂ ಗಂಡು ಮಕ್ಕಳಿಲ್ಲ, ಬೇಕಾದಷ್ಟು ಆಸ್ತಿ ಇದೆ ಅವ್ರಿಗೂ. ಅವರು ದೊಡ್ಡ ಶ್ರೀಮಂತರೇ. ಆಮೇಲೆ ಇವ್ರಿಗೂ ಏನೂ ಇತ್ತಿರ ಒಟ್ಟಿನಲ್ಲಿ. ಮೊದಲೆಲ್ಲ ತುಂಬ ಕಷ್ಟ ಆಯ್ತಿತ್ತು. ಇವಳು ಕವಿತಾ ಓದನಾಗ, ಅವ್ರ ಮಗ ಓದನಾಗಲ್ಲ ಅವ್ರು ತುಂಬ ಕಷ್ಟ ಇತ್ತು. ಈಗ ಮಗನ ದುಡಿತಾನೆ, ಮಗಳೂ ಒಳ್ಳೆ ಕೆಲಸ ಸಿಕ್ತು. ಸೊಸೆನೂ ದೊಡ್ಡ ಶ್ರೀಮಂತರ ಮನೆ ಮಗಳು. ಈಗ ಕಾವೇರಕ್ಕ ಇಲ್ವಾ, ಕಾವೇರಕ್ಕನ ಗಂಡನ ಕಡೆ ಆಸ್ತಿನೂ ಬತ್ತು, ಒಂದು 15 ಕೋಟಿ ಗಂಟು ಬರ್ತದೆ ಕಣಪ್ಪ. ಅವ್ರಿಗೇನಿಗೆ ಬೇಕಾದಷ್ಟು ಕೋಟ್ಯಾಧೀಶ್ವರರು, ಬೇಕಾದಷ್ಟು ಆಸ್ತಿ ದುಡ್ಡು ಎಲ್ಲ ಅದೇ. ಅಲ್ಲಿ ಮನೆ ಕಟ್ತವ್ರೀಗ, ದೊಡ್ಡದಾಗಿ ಜಾಗ ತಗೊಂಡು ಮನೆ ಕಟ್ತವ್ರೆ. ದೊಡ್ಡ ಏನು ಮನೆ ಬಂಗ್ಲೆ ಕಟ್ತವ್ರೆ, ಹುಸಿ ದೊಡ್ಡ ಮನೆಯೆಲ್ಲ ಮನೆ ಕಟ್ತವ್ರೆ. ಆಮೇಲೆ ಅಲ್ಲಿಗೆ ಶಿಫ್ಟ್ ಆಯ್ತಾರೆ. ಬೇಕಾದಷ್ಟು ಆಸ್ತಿ ಅಂತಸ್ತು ಈಗೇನು ಹುಸಿ ಅಲ್ಲ. ಆದರೂ ಪಾಪ ನಾನು ಮಾತ್ರ ಹಾಗೆ ಹೆಂಗೆ ನೋಡ್ಕೋತಿದ್ರು ಹಂಗೆ, ಅಷ್ಟೇ ಪ್ರೀತಿ, ಅಷ್ಟೇ ಇದಾಗ ನೋಡ್ಕೋತಾರೆ. ಓಹೋ, ಅಷ್ಟೊಂದು ದೊಡ್ಡ ಶ್ರೀಮಂತರ ಈಗ ಅವರು. ಸರಿ ಚಿಕ್ಕಿ, ಆಯಿತು. ಯಾವ ಇರೋ ಒಂಚೂರು ನಿಂಬೆಣ್ಣೆ ಜ್ಯೂಸ್ನಾರೆ ಮಾಡ್ಕೊಬತ್ತೀನಿ, ನೀರು ಕುಂತಿರು. ಲಗೇಜ್ ಎಲ್ಲ ರೂಮಲ್ಲಿ ಇಡಪ್ಪ. ಇಟ್ಟಾ? ಸರಿ ಆಯ್ತು, ಬಂದೆ. ಅಯ್ಯಯ್ಯೋ, ನಾನು ಅವ್ರನ್ನ ನೋಡಿ ಏನೋ ಅನ್ಕೊಬಿಟ್ಟೆ. ನೋಡಿದ ತಕ್ಷಣ ಇಷ್ಟ ಆದರು. ಆದರೆ ಏನು ಪ್ರಯೋಜನ ಹೇಳು? ಅವ್ರು ದೊಡ್ಡ ಡಾಕ್ಟ್ರು, ಅಷ್ಟೇ ಯಾಕೆ, ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಅಲ್ಲ, ಕೋಟ್ಯಾಧೀಶ್ವರರು. ಅವ್ರಿಗೂ ನಮಗೂ ಸೂಟ್ ಆಗಲ್ಲ ಬಿಡು. ಎಷ್ಟೋ ಅಲ್ಲ, ವರ್ಷಗಳಲ್ಲ, ನಾನು ಲೈಫಲ್ಲೇ ಫಸ್ಟ್ ಟೈಮ್ ಆ ಒಂದು ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗಿದ್ದು. ಆದರೆ ಏನು ಪ್ರಯೋಜನ? ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಟ್ಟರು, ಆ ಹುಡುಗಿ ನನಗೆ ಸಿಗಲ್ಲ ಅಂತ ಆವತ್ತೇ ಗೊತ್ತಾಗೋದು. ಅಂದರೆ ಇದೇ ಥರ ಅನಿಸುತ್ತೆ. ಕುಡಿಯಪ್ಪ, ಕುಡಿ, ನಿಂಬೆಣ್ಣೆ ಜ್ಯೂಸ್ನಾರೆ ಕುಡಿ. ಏನು ಹುಸಿ ಬಿಸಿಲು ಆಚೆಲಿ. ಚಿಕ್ಕಮ್ಮ, ಚಿಕ್ಕಮ್ಮ, ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ ಕಣ್ಬಿಡಿ. ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು? ಅಯ್ಯೋ ದೇವ್ರೆ, ಏನಾಯ್ತು ನಮ್ಮ ಚಿಕ್ಕಮ್ಮಂಗೆ? ಈಗ ಏನು ಮಾಡೋದು? ಆ ಪಕ್ಕದ ಮೇಲೆ ಇರೋ ಹುಡುಗಿ ಡಾಕ್ಟ್ರು ಅಂದ್ರಲ್ವ ಇವರು, ಮೊದಲು ಕರ್ಕೊಂಡು ಬರ್ತೀನಿ. ಆಂಟಿ 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 ಅಮ್ಮ, ನಮ್ಮ ಚಿಕ್ಕಮ್ಮ ಯಾಕೋ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಜ್ಞಾನನೇ ಇಲ್ಲ, ಏನಂತ ನಂಗೆ ಗೊತ್ತಾಗ್ತಿಲ್ಲ ಆಂಟಿ. ತುಂಬ ಭಯ ಆಗ್ತಿದೆ. ಒಂಚೂರು ನಿಮ್ಮ ಮಗಳು ಕಳ್ಸ್ಕೊಡ್ತೀರಾ, ಅದೇನು ಅಂತ ನೋಡಲಿ. ಅಯ್ಯೋ ಸುಮ್ಮನಿರು, ಎದ್ರಕಬೇಡಿ, ಸುಮ್ಮನಿರಪ್ಪ. ಅವಳು ಹಂಗೆ ಕಂತೆ ಅವಾಗವಾಗ ಹಂಗೆ ಬಿದ್ದೋಯ್ತಾಳೆ. ಒಂದು ನಿಮಿಷ ಇರು. ಕವಿತಾ, ಕವಿತಾ, ಏನಮ್ಮ? ಅಯ್ಯೋ ಕವಿತಾ, ಆ ಸುಶೀಲಾ ಮತ್ತೆ ಬಿದ್ದೋಗಿದ್ದಾಳಂತೆ. ಹೋಗವ, ಅದೇನು ನೋಡಗವ. ಪಾಪ ಈ ಹುಡುಗ ಎದ್ರಕಬಿಟ್ಟದೆ. ಹೋಗೋಗಿ ನೋಡೋಗ ಒಂಚೂರ. ಅಯ್ಯೋ ಹೌದಾ? ಸರಿಯಮ್ಮ, ನೋಡ್ತೀನಿ, ನಡೀರಿ ಹೋಗೋಣ. ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ. ಅಯ್ಯೋ ಈ ಸುಶೀಲನ ಕಾಟ ಒಂದೊಂದು ಅಲ್ಲ ಕಣಪ್ಪ. ಅವಳಿಗೆ ಶುಗರ್ ಅದೇ, ಏನು ತಿನ್ನಿಲ್ಲ ಅಂದರೆ ಹಂಗೆ ಸುಸ್ತಾಗಿ ಬಿದ್ದೋಯ್ತಾಳೆ. ಹೇಳ್ತಾಳೆ ಇವಳು ಕವಿತಾ, ಅಷ್ಟು ಹೇಳ್ತಾಳೆ. ಮಾತ್ರೆನೇ ತಂದುಕೊಟ್ಟವಳೆ, ಮಾತ್ರೆನೂ ನುಗ್ಗಕ್ಕಿಲ್ಲ, ಸರಿಯಾಗಿ ಹೊಟ್ಟೆಗೆ ಹಿಟ್ಟನೂ ತಿನ್ನೋಕ್ಕಿಲ್ಲ. ಅದು ಏನು ಹಂಗೆ ಕಲ್ತಿದ್ದಾಳೆ. ಒಬ್ಬಳೇ ಇದ್ದೀನಿ ಅಂತ ಏನು ಮಾಡ್ಕೊಳ್ಳೋದು ಇಲ್ಲ, ತಿನ್ನೋಕ್ಕೂ ಇಲ್ಲ. ನಾವು ಕೊಟ್ಟರು ಬೇಡ ಬೇಡ ಅಂತಾಳೆ. ಏನು ಬುದ್ಧಿ ಕಲ್ತಿದ್ದಾಳೆ ಇವಳು. ಇನ್ನು ವೈದ ಬಂದದಲ್ಲ, ಅವನ ಕಾರ್ಯ ಮಾಡೋದ್ರಲ್ಲಿ ತಿಂದಾಳೋ ಏನೋ ಕಾಣಕ್ಕಂತ ಹೋಗೋದಕ್ಕೆ. ಪಾಪ ಅದು ಗಾಬರಿಯಾಗಿ ಬಂದದೆ, ಓಡ್ ಬಂದದೆ. ಏನು ಅಂತ ಅದಕ್ಕೇನು ಗೊತ್ತು ಇವಳಿಗೆ ಬಿದ್ದೋಗೋದು. ಆಂಟಿ ಆಂಟಿ, ಅಮ್ಮ ಹೋಗು, ಅವ್ರು ಸಕ್ಕರೆ ಡಬ್ಬಿಲಿ ಸ್ವಲ್ಪ ಸಕ್ಕರೆ ತೊಗೊಂಡು ಬಾ, ಹೋಗು. ಸರಿ ಇರವ. ಏನಾಗಿದೆ ನಮ್ಮ ಚಿಕ್ಕಮ್ಮಗೆ? ನಿಮಿಷ ಇರಿ, ಗಾಬರಿ ಏನು ಮಾಡ್ಕೋಬೇಡಿ. ಹಿಂಗೇನೆ ಆಂಟಿ, ನಾವು ಅವಾಗ ನೋಡ್ತಾ ಇರ್ತೀವಲ್ವಾ, ಏನು ತಲೆ ಕೆಡಿಸ್ಕೋಬೇಡಿ. ಅವ್ರು ಹೆಚ್ಚು ಆಗ್ತಾರೆ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ತಗೊಂಡು ಪ್ಲೇಟ್ ಕಾಕ ಬಂದಿದ್ದೀನಿ. ಆಂಟಿ ಮಾಡಿ ಸ್ವಲ್ಪ ಸಕ್ಕರೆ ತಿನ್ನಿ, ಅಲ್ಲಿ ಮಾಡಿ ಸ್ವಲ್ಪ. ಅಯ್ಯೋ ಕವಿತಾ, ಏನಮ್ಮ ಮತ್ತೆ ಬಿದ್ದೋಗಿದ್ನಾ?
ನೋಡಿ ಆಂಟಿ, ನಿಮಗೆ ಸಕ್ಕರೆ ಕಾಯಿಲೆ ಇದೆ, ಒಂದೊಂದ್ಸತಿ ಹೈಪೋಗ್ಲೈಸಿಮಿ ಆಗುತ್ತೆ, ಅಂದರೆ ಶುಗರ್ ಕಮ್ಮಿ ಆಗುತ್ತೆ ಬಾಡಿಲಿ. ಆವಾಗ ಈ ಥರ ಜ್ಞಾನ ಇಲ್ಲದೆ ಬಿದ್ದು ಹೋಗ್ತೀರಾ ನೋಡಿ. ಇದರಿಂದ ಸಾವು ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ಸತಿ ಹೇಳಬೇಕು ನೀವು ಟೈಮ್ ತಿನ್ನಬೇಕು ಅಂತ, ಮಾತ್ರನೂ ಸರಿಯಾಗಿ ತಗೊಳ್ಳಲ್ಲ, ಟೈಮ್ ತಿನ್ನೋದು ಇಲ್ಲ. ಬೆಳಗಿಂದ ಅದು ಯಾವುದೋ ಸಂತೆಗೆ ಅಂತ ಹೋಗಿ ಇವಾಗ ಬಂದಿದ್ದೀರಾ, ಏನಾದರೂ ತಿಂದ್ರಾ ಹೋಗಲಿ? ಹಾಂ, ಯಾಕಂటే ಹಿಂಗೆ ಮಾಡ್ತೀರಾ? ಹೇಳಿ ಹೇಳಿ ನನಗಂತೂ ಸಾಕಾಗಿ ಹೋಗಿದೆ. ಕ್ಷಮಿಸ್ಬಿಡವ, ದಿನ ಇವತ್ತು ದಿನ ತಿಂತಿದ್ದೆ, ನೀನು ಹೇಳ್ದಾಗಲಿಂದ ಇವತ್ತೊಂಚೂರು ಅಲ್ಲಿ ಇಲ್ಲಿ ಹೋಗ್ಬಿಟ್ನಲ್ಲ, ತಿನ್ನಿಲ್ಲ. ಹೋಗ್ಲಿ ಬಿಡವ, ಪಾಪ ಅವನು ತರುಣೆ ಎದ್ರುಕೊಂಡು ಏನೋ. ಹೆದರಿಕೆ ಆಗಲ್ವ ಚಿಕ್ಕಮ್ಮ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸದ್ಯ ನೀನು ಇವ್ರು ಡಾಕ್ಟ್ರು ಅಂತ ನೀನು ನನಗೆ ಹೇಳಿದ್ರಿಂದ ಓಡೋಗಿ ಇವ್ರನ್ನ ಕರ್ಕೊಂಡು ಬಂದೆ, ಇಲ್ಲಾಂದ್ರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ನೋಡಿ ತರುಣವ್ರೆ, ಇಷ್ಟು ದಿನ ಅಂತೂ ಆಂಟಿ ಒಬ್ಬಳೇ ಇದ್ದೀನಿ ಅಂತ ಹೀಗಿರ್ತಿದ್ರು. ಆದರೆ ಇನ್ಮೇಲೆ ನೀವು ಇರ್ತೀರಲ್ವಾ, ಸ್ವಲ್ಪ ಅವ್ರನ್ನ ಶೋಪನ್ವಾಗಿ ನೋಡ್ಕೊಳ್ಳಿ. ಟೈಮ್ ಊಟ ತಿಂಡಿ ತಿನ್ನಲೇಬೇಕು ಆ ಥರ ಹೇಳಿ. ಮತ್ತು ಮಾತ್ರೆಗಳು ತಂದು ಕೊಟ್ಟಿದ್ದೀನಿ, ಕರೆಕ್ಟಾಗಿ ತೊಗೊಳಕ್ಕೆ ಹೇಳಿ. ಆಯಿತು, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಬಪ್ಪ ಬಾ, ಇವಳ್ದು ಯಾವಾಗಲೂ ಇದ್ದಿದೆ, ಹೇಳಿದ ಮಾತಂತ ಕೇಳಕ್ಕಿಲ್ಲ. ಏನು ಮಾಡೋದು, ನಮಗೂ ಹೇಳಿ ಹೇಳಿ ಸಾಕಾಯ್ತದೆ. ಇವಳಿಗೇನು ಇಲ್ಲೇ ಮಾಡ್ಕೊಂಡು ಅಂದವ, ನಮ್ಮ ಮನೆಗೆ ಬರ್ತಾಳಲ್ಲ, ಊಟ ಮಾಡುವ ಅಂತ ಅಷ್ಟು ಹಿಂಸೆ ಮಾಡ್ತೀವಿ. ಬೇಡ ಅಂತಾಳೆ, ಏನು ಮಾಡೋದು? ಅಯ್ಯೋ ಬುಡಕತೆಗೆ. ಸರಿ ಹುಷಾರು, ನನಗೆ ಕೋಸಿವತ್ತು ಬವ್ವ ಕವಿತಾ. ಕವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಮುಂಚೆ ತಾನೇ ಚಿಕ್ಕಮ್ಮ ನೀವು ಡಾಕ್ಟ್ರು ಅಂತ ಹೇಳ್ತಾ ಇದ್ರು. ಸದ್ಯ ಅದರಿಂದ ನಾನು ನಿಮ್ಮನ್ನು ಬಂದು ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಿ, ಅದರಲ್ಲಿ ಏನಿದೆ, ನಾನು ಯಾವಾಗಲೂ ನಾನೇ ನೋಡ್ಕೊಳ್ಳೋದು ಆಂಟಿನ. ಈ ಥರ ಎಲ್ಲ ಆದಾಗ ಸುಮಾರು ಸತಿ ನೋಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಏನಾದರೂ ತೊಂದರೆ ಇದ್ದರೆ ನನಗೆ ಹೇಳಿ, ಆಯಿತಾ? ನಾನು ಬರ್ತೀನಿ. ಆಯಿತು, ಥ್ಯಾಂಕ್ ಯು. ನೋಡಿದ ತಕ್ಷಣ ಇಷ್ಟ ಆದ್ರಿ. ಈಗ ನೋಡಿದ್ರೆ ಈ ಥರ ಎಲ್ಲ ಮಾಡಿ ಇಷ್ಟ ಆದರೆ ನಿಮ್ಮನ್ನು ನೋಡಿದಾಗಲಿಂದ ಬರೀ ಇಷ್ಟ ಆಗ್ತಾನೆ ಇದ್ದೀರಾ. ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕವಿತಾ. ಆದರೆ ಏನು ಪ್ರಯೋಜನ ಹೇಳಿ? ನೀವು ದೊಡ್ಡ ಶ್ರೀಮಂತರು ಈಗ, ಅದು ಅಲ್ಲದೆ ನೀವು ದೊಡ್ಡ ಡಾಕ್ಟ್ರು. ನನ್ನಂಥ ಲೆಕ್ಚರರ್ನ ಮದುವೆ ಆಗ್ತೀರಾ? ನನ್ನಂಥವ್ರ ಮೇಲೆ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರನ್ನ ಮದುವೆ ಮಾಡ್ಕೋತೀರಾ? ನೀವೆಲ್ಲ ದೊಡ್ಡ ಡಾಕ್ಟ್ರು ಅಂದಮೇಲೆ ಒಳ್ಳೆ ದೊಡ್ಡ ಡಾಕ್ಟ್ರನ್ನ ಲೆವೆಲಲ್ಲೇ ನೋಡ್ತೀರಾ ಅನಿಸುತ್ತೆ. ನಾವಂತ ಆಸೆ ಇಟ್ಕೊಳ್ಳೋದು ತಪ್ಪೇನೋ. ಆದರೆ ಏನು ಮಾಡೋದು, ಬೇಡ ಅಂದರೂ ಪದೇ ತುಂಬ ಇಷ್ಟ ಆಗ್ತಿದ್ದೀರಾ ನೀವು.